ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತಿ ಮಾರ್ಚ್ 23ರಂದು ಆಚರಿಸುವಂತೆ ಸರ್ಕಾರದ ಆದೇಶವಿದ್ದರೂ ಕೂಡ ಹುಮನಾಬಾದ್ ಪಟ್ಟಣದ ಕೆಲ ಸರ್ಕಾರಿ ಕಚೇರಿಗಳಲ್ಲಿ ನಡೆಸದೆ ಅಗೌರವ ತೋರಿದ್ದು ಸಂಬಂಧಿತ ಅಧಿಕಾರಿಗಳನ್ನು ಸೇವೆಯಿಂದ ವಜಾ ಮಾಡುವಂತೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಒತ್ತಾಯ ಮಾಡಿದೆ. ಮುಖ್ಯಮಂತ್ರಿ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರ್ ಅಂಜುಮ್ ತಬ್ಸು ಅವರಿಗೆ ಸಲ್ಲಿಸಿದ ವೇದಿಕೆ ಜಿಲ್ಲಾಧ್ಯಕ್ಷ ಸುನೀಲ್ ಡಿಎನ್ ಪತ್ರಿ ನೇತೃತ್ವದ ನಿಯೋಗ ರೇಣುಕಾಚಾರ್ಯ ಜಯಂತಿಯನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಆಚರಿಸುವಂತೆ ಸರ್ಕಾರ ಆದೇಶಿಸಿದೆ. ಆದರೆ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಮಾಜ ಕಲ್ಯಾಣ, ಪರಿಶಿಷ್ಟ ವರ್ಗಗಳ ಕಲ್ಯಾಣ, ಹಿಂದುಳಿದ ವರ್ಗಗಳ ಕಲ್ಯಾಣ, ಅಲ್ಪಸಂಖ್ಯಾತರ ಇಲಾಖೆ ಕಚೇರಿಗಳಲ್ಲಿ ಜಯಂತಿ ಆಚರಿಸಿಲ್ಲ. ಹೀಗಾಗಿ ಸಂಬಂಧಿತ ಅಧಿಕಾರಿಗಳನ್ನು ಸೇವೆಯಿಂದ ವಜಾಗೊಳಿಸಬೇಕು, ಇಲ್ಲವಾದರೆ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದೆ. ಶಿಕ್ಷಣ ಕ್ಷೇತ್ರ ಈ ಒಂದು ತಾಲೂಕಾ ದಂಡಾಧಿಕಾರಿಗಳ ಆಜ್ಞೆಯೂ ಇದ್ರೂ ಕೂಡ ಕೆಲವೊಂದು ಆಫೀಸ್ನಲ್ಲಿ ರೇಣುಕಾಚಾರ್ಯರ ಜಯಂತ್ಯೋತ್ಸವವನ್ನು ಅವರು ಆಚರಿಸಲಿಲ್ಲ. ಇಂತಹ ಮಹಾಪುರುಷರ ಒಂದು ಆಚರಣೆಯನ್ನ ತಪ್ಪದೇ ಮಾಡಲೇಬೇಕಾಗಿರ್ತಕ್ಕಂಥ ಸುಸಂದರ್ಭದಲ್ಲಿ ಕೂಡ ಕೆಲವೊಂದು ಆಫೀಸರ್ಸು ಅದನ್ನ ಅವರು ನೆಗ್ಲೆಕ್ಟ್ ಮಾಡಿ ಆಚರಣೆಯನ್ನ ಮಾಡಿರೋದಿಲ್ಲ. ಅದಕ್ಕೋಸ್ಕರ ಈ ಒಂದು ತಾಲೂಕಾ ಅಧಿಕಾರಿ ವತಿಯಿಂದ ಯಾವ ಆಫೀಸ್ನಲ್ಲಿ ಅವರೊಂದು ಆಚರಣೆ ಮಾಡಿಲ್ಲ, ಸೂಕ್ತ ಕ್ರಮವನ್ನು ಜರುಗಿಸಬೇಕಂತ ನಮ್ಮ ಒಂದು ಸಮಾಜ ವತಿಯಿಂದ ನಾವು ಒತ್ತಾಯಪೂರ್ವಕವಾಗಿ ಅವರನ್ನ ವಿನಂತಿಯನ್ನ ಮಾಡ್ಕೊತಾ ಇದ್ದೇವೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಸುಭಾಷ್ ಕೇನಾಡೆ, ಮನೋಜ್ ಸಿತಾಳೆ, ಶ್ರೀನಾಥ್ ದೇವಣಿ, ದಯಾನಂದ ಸ್ವಾಮಿ, ಬಸಯ್ಯ ಸ್ವಾಮಿ, ಸೋಮನಾಥ್ ವರವಟ್ಟಿ, ಕಾಶಿನಾಥ್ ಜಕ್ಕ, ಸಂತೋಷ್ ವಿ, ಬಸವ ಎಚ್ ಕಲ್ಲಯ್ಯ ಇತರರು ನಿಯೋಗದಲ್ಲಿ ಇದ್ದರು.